ಇಸ್ರೇಲ್ ಹಮಾಸ್ ನಡುವೆ ಯುದ್ಧ ನಿಂತಿಲ್ಲ. ಹಾಗಾಗಿ ಸಮುದ್ರ ಮಾರ್ಗದ ವ್ಯಾಪಾರದ ಮೇಲೆ ಇದು ಕರಿನೆರಳನ್ನ ಬೀರಿದೆ. ಕರಾವಳಿಯಲ್ಲಿ ಗೋಡಂಬಿ ಉದ್ಯಮ ಸೊರಗ್ತಾ ಇದೆ. ಕಾರಣ ಏನು ಅಂದ್ರೆ ಕರಾವಳಿಯಲ್ಲಿ ಪೂರೈಕೆ ಆಗ್ತಾ ಇಲ್ಲ ಕಚ್ಚಾ ಗೋಡಂಬಿ. ಸಮುದ್ರ ಮಾರ್ಗದಲ್ಲಿ ತೊಡಕು ಉಂಟಾಗಿರೋದ್ರಿಂದ ಕೆಂಪು ಸಮುದ್ರ ಮೂಲಕ ಅದನ್ನ ಪೂರೈಕೆ ಮಾಡಲಾಗ್ತಾ ಇತ್ತು. ಕಚ್ಚಾ ಗೋಡಂಬಿಯನ್ನು ತರಲಾಗ್ತಾ ಇತ್ತು, ಆಮದು ಮಾಡಿಕೊಂಡು ಮತ್ತೆ ಅದನ್ನ ಕಳಿಸಿಕೊಡಲಾಗ್ತಾ ಇತ್ತು. ಉಗ್ರರ ದಾಳಿಯಿಂದ ಕಚ್ಚಾ ಗೋಡಂಬಿನೇ ಪೂರೈಕೆ ಆಗ್ತಾ ಇಲ್ಲ. ಹಾಗಾಗಿ ಗೋಡಂಬಿ ಉದ್ಯಮ ಮುಚ್ಚುವಂತ ಹಂತಕ್ಕೆ ಬಂದಿದೆ. ರಾಜ್ಯದಲ್ಲಿನ 240ಕ್ಕೂ ಹೆಚ್ಚು ಗೋಡಂಬಿ ಯೂನಿಟ್ಸ್ಗೆ ಈಗ ಸಂಕಷ್ಟ ಎದುರಾಗಿದೆ. ನಷ್ಟವನ್ನ ಅನುಭವಿಸ್ತಾ ಇದ್ದೀವಿ ಅಂತ ಹೇಳಿ ಗೋಡಂಬಿ ಉದ್ಯಮಿಗಳು ನಮ್ಗೆ ಪರಿಹಾರ ಕೊಡಿ ಅಂತಾನೂ ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಅತಿ ಹೆಚ್ಚು ಗೋಡಂಬಿಯನ್ನ ಬೆಳೀತಾರೆ. ಅದ್ರ ಜೊತೆಯಲ್ಲಿ ಬೇರೆ ಕಡೆಯಿಂದನೂ ಕೂಡ ಆಮದು ಮಾಡ್ಕೊಳ್ತಾರೆ. ಈಗ ನೋಡಿದ್ರೆ ಕೆಂಪು ಸಮುದ್ರ ಮೂಲಕ ಕಚ್ಚಾ ಗೋಡಂಬಿ ಪೂರೈಕೆ ಆಗ್ತಾ ಇಲ್ಲ. ಇಸ್ರೇಲ್ ಹಮಾಸ್ ನಡುವೆ ಯುದ್ಧ ನಿಲ್ಲದಂತ ಪರಿಣಾಮ ಈಗ ಕರಾವಳಿಯಲ್ಲಿ ಗೋಡಂಬಿ ಉದ್ಯಮ ಸೊರಗ್ತಾ ಇದೆ. ಗೋಡಂಬಿ ಉದ್ಯಮಿಗಳನ್ನ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಮಾತನಾಡಿಸಿದ್ದಾರೆ, ನೋಡೋಣ. ಕೆಂಪು ಸಮುದ್ರದಲ್ಲಿ ಹೌದಿ ಕಡಲ್ಗಳ್ಳರ ಹಾವಳಿಯಿಂದಾಗಿ ಕರಾವಳಿಯ ಗೇರು ಉದ್ಯಮ ಸಂಕಷ್ಟಕ್ಕೀಡಾಗಿದೆ. ಎಲ್ಲಿಯ ಕೆಂಪು ಸಮುದ್ರ, ಎಲ್ಲಿಯ ಕರಾವಳಿ ಅಂತ ನೀವು ಭಾವಿಸಬಹುದು. ಆದರೆ ಕರಾವಳಿ ಮತ್ತು ಕರ್ನಾಟಕದ ಗೇರು ಫ್ಯಾಕ್ಟ್ರಿಗಳಿಗೆ ಕಚ್ಚಾ ಗೇರು ಬೀಜಗಳು ಬರೋದು ಆಫ್ರಿಕಾ ಖಂಡದಿಂದ ಕೆಂಪು ಸಮುದ್ರ ಸುಯೇಜ್ ಕಾಲುವೆಯಾಗಿ ವಾಣಿಜ್ಯ ಕ್ಷೇತ್ರಕ್ಕೆ ಅತಿ ಮಹತ್ತರವಾದಂಥ ಹಡಗುಗಳು ಅದೇ ಹಾದಿಯ ಮೂಲಕ ಬರಬೇಕಾದ್ರೆ ಕಡಲ್ಗಳ್ಳರ ಹಾವಳಿಯಿಂದಾಗಿ ಆ ಹಡಗುಗಳಿಗೆ ಸಾಕಷ್ಟು ಈಗ ತೊಂದರೆ ಉಂಟಾಗಿರುವಂಥದ್ದು. ನಾವೀಗ ಮಂಗಳೂರಿನ ಪದವಿನಂಗಡಿಯಲ್ಲಿರುವಂಥ ಮಂಗಳ ಕ್ಯಾಶ್ಯೂ ಇಂಡಸ್ಟ್ರಿ ಇದ್ದೇವೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು, ಗೇರು ಬೀಜ ಸಂಸ್ಕರಣೆ ಆಗ್ತಾ ಇದೆ. ಪ್ರಮುಖವಾಗಿ ಆಫ್ರಿಕಾ ಖಂಡದಿಂದ ಬರುವಂಥ ಅಂದರೆ ಅಲ್ಲಿಂದ ಬರುವಂಥ ಗೇರು ಬೀಜಗಳನ್ನು ಆಶ್ರಯಿಸಿ ಕೂಡ ಈ ಕಂಪನಿ ಇರುವಂಥದ್ದು. ಇದೇ ರೀತಿಯಾಗಿ ಆ ಕರಾವಳಿಯ ಹಲವು ಕಂಪನಿಗಳು, ರಾಜ್ಯದ ಹಲವು ಕಂಪನಿಗಳು ಆಫ್ರಿಕಾ ಖಂಡದಿಂದ ಬರುವಂಥ ಇಂಥ ಗೇರು ಬೀಜಗಳನ್ನೇ ಅವಲಂಬಿಸಿರುವಂಥದ್ದು. ಆದರೆ ರಾ ಮೆಟೀರಿಯಲ್ ಬರ್ತಾ ಇಲ್ಲ. ಹಾಗಾಗಿ ಪ್ರೊಡಕ್ಷನ್ ವಿಭಾಗ ಆಗಿರ್ಬೋದು, ಬೇರೆ ಬೇರೆ ಸಂಕಷ್ಟಗಳು ಉಂಟಾಗ್ತಾ ಇದೆ. ಈ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಇದ್ದಾರೆ ಇಂಡಸ್ಟ್ರಿಯ ಮಾಲಕರಾದಂಥ ವಾಸುದೇವ್ ಕಾಮತ್ ಅವರು. ಸರ್, ಈಗ ಹೌದಿ ಕಡಲ್ಗಳ್ಳರ ಹಾವಳಿ ನಿಮಗೂ ಕೂಡ ಭಾಳಷ್ಟು ತೊಂದರೆ ಕೊಟ್ಟಿದೆ. ಎಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ? ಕಳೆದ 15-20 ವರ್ಷದಿಂದ ನಾವು ಕಚ್ಚಾ ಗೇರು ಬೀಜಕ್ಕೆ ಆಫ್ರಿಕಾ ದೇಶವನ್ನೇ ನಂಬಿಕೊಂಡಿದ್ದೇವೆ. ಆಫ್ರಿಕಾ ದೇಶದಿಂದ ಕಚ್ಚಾ ಗೇರು ಬೀಜವನ್ನು ಇಲ್ಲಿ ತಂದು ಪ್ರೊಸೆಸ್ ಮಾಡುವಂಥದ್ದು ಫ್ಯಾಕ್ಟ್ರಿಗಳನ್ನು ನಡೆಸಿಕೊಂಡು ಅದರಿಂದ ನಾವು ಎಕ್ಸ್ಪೋರ್ಟನ್ನು ಮಾಡ್ತೇವೆ. ಇದಕ್ಕೆ ನಮಗೆ ಆಫ್ರಿಕಾ ಖಂಡದಿಂದ ಗೇರು ಬೀಜ ಬರಲಿಕ್ಕೆ ಈಗ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಯುದ್ಧದಿಂದ ಕಳೆದ 1.5 ತಿಂಗಳಿಂದ ನಮಗೆ ಕಚ್ಚಾ ಗೇರು ಬೀಜ ಬರಲು ನಾನಾ ರೀತಿಯ ಅಡಚಣೆ ಇದೆ. ಮೈನ್ ಇದರಿಂದ ಏನಂತ ಹೇಳಿದ್ರೆ ಹಡಗುಗಳ ಸಂಖ್ಯೆ ಕಮ್ಮಿಯಾಗಿದೆ ಮತ್ತು ಕಂಟೈನರ್ದು ಶಾರ್ಟೇಜು ಹಾಗೂ ಕಚ್ಚಾ ಗೇರು ಬೀಜವನ್ನು ತೆಗೆದುಕೊಂಡು ಬಂದಂಥ ಹಡಗುಗಳು ನಮ್ಮ ಆಫ್ರಿಕಾ ಖಂಡವನ್ನು ಸುತ್ತುವರಿದು ನಮ್ಮ ಮಂಗಳೂರು ಪೋರ್ಟಿಗೆ ಬರಲು 15ರಿಂದ 1 ತಿಂಗಳು ತಡವಾಗ್ತಾ ಇದೆ. ಏನು ಕಚ್ಚಾ ಗೇರು ಬೀಜ ಕೊರತೆ ಇದೆ. ಇದರಿಂದ ನಮ್ಮ ಮಂಗಳೂರು ಮತ್ತು ಉಡುಪಿ ಹಾಗೂ ನಾರ್ತ್ ಕೆನರಾ ಡಿಸ್ಟಿಕಲ್ಲಿ ಗೇರು ಬೀಜದ ಶಾರ್ಟೇಜಿಂದ ನಮ್ಮ ವರ್ಕರ್ಸಿಗೆ ನಾವು ನಿರಂತರ ಕೆಲಸ ಕೊಡಲು ತೊಂದರೆ ಆಗ್ತಾಯಿದೆ. ಬರಸಿಡಿಲಿನಂತೆ ಇದರಿಂದ ನಮ್ಮ ಇಂಡಸ್ಟ್ರಿ ಮೇಲೆ ಹೊಡೆತ ಬೀಳ್ತಾ ಇದೆ. ಅದು ನಮಗೊಂದು ದೊಡ್ಡ ಸೆಟ್ಬ್ಯಾಕ್. ನಮ್ಮ ಇಂಡಸ್ಟ್ರಿಗೆ ಏನಾದರೂ ಸವಲತ್ತನ್ನು ಅಥವಾ ನಮಗೆ ಬೆನಿಫಿಟ್ ಮಾಡಿಕೊಟ್ರೆ ಈ ನಮ್ಮ ಕಷ್ಟದಲ್ಲಿರುವಂಥ ಗೇರು ಬೀಜ ಉದ್ಯಮಕ್ಕೆ ಗೌರ್ಮೆಂಟಿಂದ ನಮಗೇನಾದರೂ ಸಪೋರ್ಟ್ ಸಿಗ್ತದೆ ಅಂತೇಳಿ ನಾನು ಈ ಮೂಲಕ ಆಶಿಸ್ತೇನೆ ಮತ್ತು ಗೌರ್ಮೆಂಟಲ್ಲಿ ಈ ಮೂಲಕ ನಾನು ಕೇಳಿಕೊಳ್ತೇನೆ. ಈ ಎಲ್ಲ ಅಡಚಣೆಯಿಂದ ನಮ್ಮ ಮುಂದಿನ ದಿನಗಳಲ್ಲಿ ಗೇರು ಬೀಜ ಉದ್ಯಮ ನಡೆಸುವುದೇ ಕಷ್ಟ ಆಗಿದೆ. ಗೇರು ಬೀಜ ಉದ್ಯಮಕ್ಕೆ ಏನಾದರೂ ವಿಶೇಷ ಸವಲತ್ತನ್ನು ಕೊಟ್ಟು ಅವರಿಗೆ ಬೆನಿಫಿಟ್ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಈ ಇಂಡಸ್ಟ್ರಿ ನಡೆಸುವುದೇ ಕಷ್ಟವಾಗಿದೆ. ಒಟ್ಟಿನಲ್ಲಿ ಕರಾವಳಿಯ ಸಾಂಪ್ರದಾಯಿಕ ಉದ್ಯೋಗ ಅಂತ ಕರೆಸಿಕೊಂಡಂಥ ಗೇರು ಬೀಜ ಈಗ ವಿನಾಶದ ಹಂತದಲ್ಲಿದೆ. ಹಾಗಾಗಿ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು, ಒಂದು ಮಾಲೀಕರ ಜೊತೆ ನಿಲ್ಲಬೇಕು ಮತ್ತು ಇದನ್ನೇ ನಂಬಿರುವಂಥ ಸಾವಿರಾರು ಕುಟುಂಬಗಳಿಗೆ ಸರ್ಕಾರ ಕೂಡ ನೆರವು ಕೊಡಬೇಕು, ಆಶ್ರಯ ಕೊಡಬೇಕು ಅನ್ನೋದು ಇಲ್ಲಿನ ಮಾಲೀಕರ ಮಾತು. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.